ರಾಜಧಾನಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ ಅನ್ನೋ ಸುದ್ದಿ ಪ್ರಸಾರ ಮಾಡಿದೆ. ಯಾಕಂದ್ರೆ ನಿನ್ನೆಯಷ್ಟೇ ಫ್ಲೆಕ್ಸ್ ಬ್ಯಾನರ್ಗಳನ್ನು ತೆರವುಗೊಳಿಸುವಂತೆ ಡಿಕೆ ಶಿವಕುಮಾರ್ ಅವರು ಆದೇಶ ನೀಡಿದ್ರಾದ್ರೂ ಕೂಡ ಇವತ್ತು ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳು ಪ್ಯಾಲೇಸ್ ಗ್ರೌಂಡ್ನ ರಸ್ತೆಯಲ್ಲಿ ರಾರಾಜಿಸ್ತಾ ಇತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಬಿಬಿಎಂಪಿ ಅಲರ್ಟ್ ಆಗಿದೆ. ರೂಲ್ಸ್ ಬ್ರೇಕ್ ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಘಟಕವೇ, ಯುವ ಕಾಂಗ್ರೆಸ್ ಘಟಕ. ಇದೀಗ ಯುವ ಘಟಕದ ಅಧ್ಯಕ್ಷರ ಪದಗ್ರಹಣಕ್ಕೆ ಸಂಬಂಧಪಟ್ಟ ಬ್ಯಾನರ್ ಅನ್ನ ತೆರವುಗೊಳಿಸಿದ್ದು ಅಲ್ಲದೆ ರೂಲ್ಸ್ ಬ್ರೇಕ್ ಮಾಡಿದವರ ಮೇಲೆ ಎಫ್ಐಆರ್ ದಾಖಲಿಸೋಕು ಕೂಡ ಬಿಬಿಎಂಪಿ ಮುಂದಾಗ್ತಾ ಇದೆ. ಬ್ಯಾನರ್ ಹಾಕಿದ್ದಕ್ಕೆ ಎಫ್ಐಆರ್ ಜೊತೆಯಲ್ಲಿ 5 ಲಕ್ಷ ದಂಡ ವಿಧಿಸೋಕೆ ಬಿಬಿಎಂಪಿ ಆಯುಕ್ತರಾದ ತುಷಾರ್ ಗಿರಿನಾಥ್ ಮುಂದಾಗ್ತಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ಶೋ ಆಫ್ ಕೊಟ್ಟಿದ್ದಾರೆ. ನಾವು ಪ್ರೆಸೆಂಟ್ ಈಗ ಪ್ಯಾಲೇಸ್ ಮುಖ್ಯ ರಸ್ತೆಯಲ್ಲಿದ್ದೇನೆ. ನೋಡ್ತಿರ್ಬೋದು, ಆ ಫ್ಲೆಕ್ಸ್ ಬ್ಯಾನರ್ಗಳು ಅರ್ಭಟ ಜೋರಾಗಿದ್ದಾವೆ. ಯಾಕಂದ್ರೆ ಇಂದು ಯುವ ಕಾಂಗ್ರೆಸ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಇದೆ. ನಿನ್ನೆ ಡಿಸಿಎಂ ಅವರು ಖಡಕ್ ಸೂಚನೆ ಬಿಬಿಎಂಪಿ ಕಮಿಷನರ್ಗೆ ಕೊಟ್ಟಿದ್ರು. ಅಂದ್ರೆ ಇಲ್ಲಿ ಸುತ್ತಮುತ್ತ ಫ್ಲೆಕ್ಸ್ ಬ್ಯಾನರ್ಗಳನ್ನ ತೆರವು ಮಾಡಿ ದಂಡ ವಿಧಿಸಿ ಅಂತ ಒಂದ್ ಕಡೆ ಖಡಕ್ ಸೂಚನೆ ನೀಡಿದ್ರು. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ನಿನ್ನೆ ಮಾತ್ರ ಕೆಲವು ಬ್ಯಾನರ್ಗಳನ್ನ ತೆರವು ಮಾಡಿದ್ದಾರೆ. ಆದ್ರೆ ಇವತ್ತು ನೋಡಿ ಎಷ್ಟು ಬ್ಯಾನರ್ಗಳಿದಾವೆ ಅಂದ್ರೆ, ಒಂದ್ ಕಡೆ ಡಿಸಿಎಂ ಅವರು ಇದ್ದಾರೆ, ಸಿಎಂ ಅವರು ಇದ್ದಾರೆ, ಎಲ್ಲಾ ಸಚಿವರು ಇದ್ದಾರೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ರೆ, ಯಾಕಂದ್ರೆ ಉಳ್ಳವರಿಗೊಂದು ನ್ಯಾಯನ, ಮತ್ತೊಂದ್ ಕಡೆ ಸಾರ್ವಜನಿಕರಿಗೊಂದು ನ್ಯಾಯನ. ಯಾಕಂದ್ರೆ ಅವ್ರದೇ ಸರ್ಕಾರ ಇದೆ, ಅವ್ರದೇ ಕಾರ್ಯಕ್ರಮ. ಹೀಗಾಗಿ ನೋಡ್ರಿ ಯಾವ ರೀತಿ ಇದೆ ಫ್ಲೆಕ್ಸ್ ಬ್ಯಾನರ್ಗಳಂದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿದೆ. ಇನ್ನೂ 50% ಪ್ಯಾಲೇಸ್ ಗುಟ್ಟಳಿಯಲ್ಲಿ, ಪ್ಯಾಲೇಸ್ ಸುತ್ತಮುತ್ತ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸುತ್ತಿವೆ. ಎಲ್ಲೆಂದ್ರಲ್ಲಿ ಕಾಂಗ್ರೆಸ್ ಬಾವುಟ, ಮತ್ತೊಂದ್ ಕಡೆ ಯುವ ಸಂಕಲ್ಪ ಯಾತ್ರೆ ಫ್ಲೆಕ್ಸ್ ಬ್ಯಾನರ್ಗಳು, ಪದಾಧಿಕಾರಿಗಳ ಫೋಟೋ, ಸಿಎಂ ಫೋಟೋ. ಯಾಕಂದ್ರೆ ಒಂದ್ ಕಡೆ 5 ಲಕ್ಷ ದಂಡ ಇದೆ ಅನ್ನೋದು. ಯಾಕಂದ್ರೆ ಫ್ಲೆಕ್ಸ್ ಬ್ಯಾನರ್ಗಳು ಹಾಕಂಗಿಲ್ಲ, ಯಾಕಂದ್ರೆ ಬೆಂಗಳೂರಿನ ಸೌಂದರ್ಯ ಹಾಳು ಮಾಡುತ್ತೆ ಎಂಬ ದೃಷ್ಟಿಯಿಂದ ಫ್ಲೆಕ್ಸ್ ಬ್ಯಾನರ್ಗಳನ್ನು ನಿಷೇಧ ಮಾಡಿದ್ದಾರೆ. ಆದ್ರೂ ಇಲ್ಲಿ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸುತ್ತದೆ. ಒಂದ್ ಕಡೆ ಡಿಸಿಎಂ ಅವರ ಸೂಚನೆ ಕೊಟ್ಟರು, ಬಿಬಿಎಂಪಿ ಅಧಿಕಾರಿಗಳು ತಲೆನೇ ಕೆಡಿಸಿಕೊಂಡಿಲ್ಲ, ಫ್ಲೆಕ್ಸ್ ಬ್ಯಾನರ್ಗಳನ್ನ ತೆರವು ಮಾಡಿಲ್ಲ. ಹೀಗಾಗಿ ಸಾರ್ವಜನಿಕರು ಆಕ್ರೋಶ ಹೊರಾಗ್ತಿದ್ದಾರೆ. ಬೇಗ ಎಚ್ಚೆತ್ತುಕೊಳ್ಬೇಕು, ಈ ಒಂದು ಬ್ಯಾನರ್ಗಳನ್ನ ತೆರವು ಮಾಡಬೇಕು. ಯಾಕಂದ್ರೆ ಸುಮಾರು ಒಂದ್ ಕಡೆ ಸಿಎಂ ಮನೆ ಮುಂದೆ ಹಾಕಿದ್ದಾರೆ, ಕಾವೇರಿ ನಿವಾಸ ಮನೆ ಮುಂದೆ ಸಹ ಏನೋ ಫ್ಲೆಕ್ಸ್ ಹಾಕಿದ್ದಾರೆ, ಸಿಎಂ ಬಾವುಟ ಫೋಟೋ ಹಾಕಿದ್ದಾರೆ. ನೋಡ್ತಿರಬಹುದು ಎಷ್ಟು ಫ್ಲೆಕ್ಸ್ ಬ್ಯಾನರ್ಗಳಿದಾವಂತೆ. ನಿನ್ನೆ ಮಾತ್ರ ಕಾಟಾಚಾರಕ್ಕೆ ಮಾತ್ರ ಬಿಬಿಎಂಪಿ ಅಧಿಕಾರಿಗಳು ತೆರವು ಮಾಡಿದ್ರೆ, ಇನ್ನೂ ಹಾಗೆ ಇವೆ. ಹೀಗಾಗಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ ಅನ್ನೋ ಸುದ್ದಿ ಪ್ರಸಾರ ಮಾಡಿದೆ. ಯಾಕಂದ್ರೆ ನಿನ್ನೆಯಷ್ಟೇ ಫ್ಲೆಕ್ಸ್ ಬ್ಯಾನರ್ಗಳನ್ನು ತೆರವುಗೊಳಿಸುವಂತೆ ಡಿಕೆ ಶಿವಕುಮಾರ್ ಅವರು ಆದೇಶ ನೀಡಿದ್ರಾದ್ರೂ ಕೂಡ ಇವತ್ತು ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳು ಪ್ಯಾಲೇಸ್ ಗ್ರೌಂಡ್ನ ರಸ್ತೆಯಲ್ಲಿ ರಾರಾಜಿಸ್ತಾ ಇತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಬಿಬಿಎಂಪಿ ಅಲರ್ಟ್ ಆಗಿದೆ. ರೂಲ್ಸ್ ಬ್ರೇಕ್ ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಘಟಕವೇ, ಯುವ ಕಾಂಗ್ರೆಸ್ ಘಟಕ. ಇದೀಗ ಯುವ ಘಟಕದ ಅಧ್ಯಕ್ಷರ ಪದಗ್ರಹಣಕ್ಕೆ ಸಂಬಂಧಪಟ್ಟ ಬ್ಯಾನರ್ ಅನ್ನ ತೆರವುಗೊಳಿಸಿದ್ದು ಅಲ್ಲದೆ ರೂಲ್ಸ್ ಬ್ರೇಕ್ ಮಾಡಿದವರ ಮೇಲೆ ಎಫ್ಐಆರ್ ದಾಖಲಿಸೋಕು ಕೂಡ ಬಿಬಿಎಂಪಿ ಮುಂದಾಗ್ತಾ ಇದೆ. ಬ್ಯಾನರ್ ಹಾಕಿದ್ದಕ್ಕೆ ಎಫ್ಐಆರ್ ಜೊತೆಯಲ್ಲಿ 5 ಲಕ್ಷ ದಂಡ ವಿಧಿಸೋಕೆ ಬಿಬಿಎಂಪಿ ಆಯುಕ್ತರಾದ ತುಷಾರ್ ಗಿರಿನಾಥ್ ಮುಂದಾಗ್ತಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ಶೋ ಆಫ್ ಕೊಟ್ಟಿದ್ದಾರೆ. ನಾವು ಪ್ರೆಸೆಂಟ್ ಈಗ ಪ್ಯಾಲೇಸ್ ಮುಖ್ಯ ರಸ್ತೆಯಲ್ಲಿದ್ದೇನೆ. ನೋಡ್ತಿರ್ಬೋದು, ಆ ಫ್ಲೆಕ್ಸ್ ಬ್ಯಾನರ್ಗಳು ಅರ್ಭಟ ಜೋರಾಗಿದ್ದಾವೆ. ಯಾಕಂದ್ರೆ ಇಂದು ಯುವ ಕಾಂಗ್ರೆಸ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಇದೆ. ನಿನ್ನೆ ಡಿಸಿಎಂ ಅವರು ಖಡಕ್ ಸೂಚನೆ ಬಿಬಿಎಂಪಿ ಕಮಿಷನರ್ಗೆ ಕೊಟ್ಟಿದ್ರು. ಅಂದ್ರೆ ಇಲ್ಲಿ ಸುತ್ತಮುತ್ತ ಫ್ಲೆಕ್ಸ್ ಬ್ಯಾನರ್ಗಳನ್ನ ತೆರವು ಮಾಡಿ ದಂಡ ವಿಧಿಸಿ ಅಂತ ಒಂದ್ ಕಡೆ ಖಡಕ್ ಸೂಚನೆ ನೀಡಿದ್ರು. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ನಿನ್ನೆ ಮಾತ್ರ ಕೆಲವು ಬ್ಯಾನರ್ಗಳನ್ನ ತೆರವು ಮಾಡಿದ್ದಾರೆ. ಆದ್ರೆ ಇವತ್ತು ನೋಡಿ ಎಷ್ಟು ಬ್ಯಾನರ್ಗಳಿದಾವೆ ಅಂದ್ರೆ, ಒಂದ್ ಕಡೆ ಡಿಸಿಎಂ ಅವರು ಇದ್ದಾರೆ, ಸಿಎಂ ಅವರು ಇದ್ದಾರೆ, ಎಲ್ಲಾ ಸಚಿವರು ಇದ್ದಾರೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ರೆ, ಯಾಕಂದ್ರೆ ಉಳ್ಳವರಿಗೊಂದು ನ್ಯಾಯನ, ಮತ್ತೊಂದ್ ಕಡೆ ಸಾರ್ವಜನಿಕರಿಗೊಂದು ನ್ಯಾಯನ. ಯಾಕಂದ್ರೆ ಅವ್ರದೇ ಸರ್ಕಾರ ಇದೆ, ಅವ್ರದೇ ಕಾರ್ಯಕ್ರಮ. ಹೀಗಾಗಿ ನೋಡ್ರಿ ಯಾವ ರೀತಿ ಇದೆ ಫ್ಲೆಕ್ಸ್ ಬ್ಯಾನರ್ಗಳಂದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿದೆ. ಇನ್ನೂ 50% ಪ್ಯಾಲೇಸ್ ಗುಟ್ಟಳಿಯಲ್ಲಿ, ಪ್ಯಾಲೇಸ್ ಸುತ್ತಮುತ್ತ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸುತ್ತಿವೆ. ಎಲ್ಲೆಂದ್ರಲ್ಲಿ ಕಾಂಗ್ರೆಸ್ ಬಾವುಟ, ಮತ್ತೊಂದ್ ಕಡೆ ಯುವ ಸಂಕಲ್ಪ ಯಾತ್ರೆ ಫ್ಲೆಕ್ಸ್ ಬ್ಯಾನರ್ಗಳು, ಪದಾಧಿಕಾರಿಗಳ ಫೋಟೋ, ಸಿಎಂ ಫೋಟೋ. ಯಾಕಂದ್ರೆ ಒಂದ್ ಕಡೆ 5 ಲಕ್ಷ ದಂಡ ಇದೆ ಅನ್ನೋದು. ಯಾಕಂದ್ರೆ ಫ್ಲೆಕ್ಸ್ ಬ್ಯಾನರ್ಗಳು ಹಾಕಂಗಿಲ್ಲ, ಯಾಕಂದ್ರೆ ಬೆಂಗಳೂರಿನ ಸೌಂದರ್ಯ ಹಾಳು ಮಾಡುತ್ತೆ ಎಂಬ ದೃಷ್ಟಿಯಿಂದ ಫ್ಲೆಕ್ಸ್ ಬ್ಯಾನರ್ಗಳನ್ನು ನಿಷೇಧ ಮಾಡಿದ್ದಾರೆ. ಆದ್ರೂ ಇಲ್ಲಿ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸುತ್ತದೆ. ಒಂದ್ ಕಡೆ ಡಿಸಿಎಂ ಅವರ ಸೂಚನೆ ಕೊಟ್ಟರು, ಬಿಬಿಎಂಪಿ ಅಧಿಕಾರಿಗಳು ತಲೆನೇ ಕೆಡಿಸಿಕೊಂಡಿಲ್ಲ, ಫ್ಲೆಕ್ಸ್ ಬ್ಯಾನರ್ಗಳನ್ನ ತೆರವು ಮಾಡಿಲ್ಲ. ಹೀಗಾಗಿ ಸಾರ್ವಜನಿಕರು ಆಕ್ರೋಶ ಹೊರಾಗ್ತಿದ್ದಾರೆ.
ಬೇಗ ಎಚ್ಚೆತ್ತುಕೊಳ್ಬೇಕು. ಈ ಒಂದು ಬ್ಯಾನರ್ ಗಳನ್ನ ತೆರವು ಮಾಡಬೇಕು. ಯಾಕಂದ್ರೆ ಸುಮಾರು ಒಂದ್ ಕಡೆ ಸಿಎಂ ಮನೆ ಮುಂದೆ ಹಾಕಿದ್ದಾರೆ, ಕಾವೇರಿ ನಿವಾಸ ಮನೆ ಮುಂದೆ ಸಹ ಏನೋ ಫ್ಲೆಕ್ಸ್ ಹಾಕಿದ್ದಾರೆ, ಸಿಎಂ ಬಾವುಟ ಫೋಟೋ ಹಾಕಿದ್ದಾರೆ. ನೋಡ್ತಿರಬಹುದು ಎಷ್ಟು ಫ್ಲೆಕ್ಸ್ ಬ್ಯಾನರ್ ಗಳಿದಾವಂತೆ. ನಿನ್ನೆ ಮಾತ್ರ ಕಾಟಾಚಾರಕ್ಕೆ ಮಾತ್ರ ಬಿಬಿಎಂಪಿ ಅಧಿಕಾರಿಗಳು ತೆರವು ಮಾಡಿದ್ರೆ ಇನ್ನೂ ಹಾಗೆ ಇವೆ. ಹೀಗಾಗಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ ಅನ್ನೋ ಸುದ್ದಿ ಪ್ರಸಾರ ಮಾಡಿದೆ. ಯಾಕಂದ್ರೆ ನಿನ್ನೆಯಷ್ಟೇ ಫ್ಲೆಕ್ಸ್ ಬ್ಯಾನರ್ಗಳನ್ನು ತೆರವುಗೊಳಿಸುವಂತೆ ಡಿಕೆ ಶಿವಕುಮಾರ್ ಅವರು ಆದೇಶ ನೀಡಿದ್ರಾದ್ರೂ ಕೂಡ ಇವತ್ತು ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳು ಪ್ಯಾಲೇಸ್ ಗ್ರೌಂಡ್ನ ರಸ್ತೆಯಲ್ಲಿ ರಾರಾಜಿಸ್ತಾ ಇತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಬಿಬಿಎಂಪಿ ಅಲರ್ಟ್ ಆಗಿದೆ. ರೂಲ್ಸ್ ಬ್ರೇಕ್ ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಘಟಕವೇ, ಯುವ ಕಾಂಗ್ರೆಸ್ ಘಟಕ. ಇದೀಗ ಯುವ ಘಟಕದ ಅಧ್ಯಕ್ಷರ ಪದಗ್ರಹಣಕ್ಕೆ ಸಂಬಂಧಪಟ್ಟ ಬ್ಯಾನರ್ ಅನ್ನ ತೆರವುಗೊಳಿಸಿದ್ದು ಅಲ್ಲದೆ ರೂಲ್ಸ್ ಬ್ರೇಕ್ ಮಾಡಿದವರ ಮೇಲೆ ಎಫ್ಐಆರ್ ದಾಖಲಿಸೋಕು ಕೂಡ ಬಿಬಿಎಂಪಿ ಮುಂದಾಗ್ತಾ ಇದೆ. ಬ್ಯಾನರ್ ಹಾಕಿದ್ದಕ್ಕೆ ಎಫ್ಐಆರ್ ಜೊತೆಯಲ್ಲಿ 5 ಲಕ್ಷ ದಂಡ ವಿಧಿಸೋಕೆ ಬಿಬಿಎಂಪಿ ಆಯುಕ್ತರಾದ ತುಷಾರ್ ಗಿರಿನಾಥ್ ಮುಂದಾಗ್ತಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ಶೋ ಆಫ್ ಕೊಟ್ಟಿದ್ದಾರೆ. ನಾವು ಪ್ರೆಸೆಂಟ್ ಗೆ ಪ್ಯಾಲೇಸ್ ಮುಖ್ಯ ರಸ್ತೆಯಲ್ಲಿದ್ದೇನೆ. ನೋಡ್ತಿರಬಹುದು ಆ ಫ್ಲೆಕ್ಸ್ ಬ್ಯಾನರ್ಗಳು ಅರ್ಭಟ ಜೋರಾಗಿದ್ದಾವೆ. ಯಾಕಂದ್ರೆ ಇಂದು ಯುವ ಕಾಂಗ್ರೆಸ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಇದೆ. ನಿನ್ನೆ ಡಿಸಿಎಂ ಅವರು ಖಡಕ್ ಸೂಚನೆ ಬಿಬಿಎಂಪಿ ಕಮಿಷನರ್ಗೆ ಕೊಟ್ಟಿದ್ರು. ಅಂದ್ರೆ ಇಲ್ಲಿ ಸುತ್ತಮುತ್ತ ಫ್ಲೆಕ್ಸ್ ಬ್ಯಾನರ್ಗಳನ್ನ ತೆರವು ಮಾಡಿ ದಂಡ ವಿಧಿಸಿ ಅಂತ ಒಂದ್ ಕಡೆ ಖಡಕ್ ಸೂಚನೆ ನೀಡಿದ್ರು. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ನಿನ್ನೆ ಮಾತ್ರ ಕೆಲವು ಬ್ಯಾನರ್ಗಳನ್ನ ತೆರವು ಮಾಡಿದ್ದಾರೆ. ಆದ್ರೆ ಇವತ್ತು ನೋಡಿ ಎಷ್ಟು ಬ್ಯಾನರ್ಗಳಿದಾವೆ ಅಂದ್ರೆ ಒಂದ್ ಕಡೆ ಡಿಸಿಎಂ ಅವರು ಇದ್ದಾರೆ, ಸಿಎಂ ಅವರು ಇದ್ದಾರೆ, ಎಲ್ಲಾ ಸಚಿವರು ಇದ್ದಾರೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ರೆ, ಯಾಕಂದ್ರೆ ಉಳ್ಳವರಿಗೊಂದು ನ್ಯಾಯನ, ಮತ್ತೊಂದ್ ಕಡೆ ಸಾರ್ವಜನಿಕರಿಗೊಂದು ನ್ಯಾಯನ. ಯಾಕಂದ್ರೆ ಅವ್ರದೇ ಸರ್ಕಾರ ಇದೆ, ಅವ್ರದೇ ಕಾರ್ಯಕ್ರಮ. ಹೀಗಾಗಿ ನೋಡಿರಿ ಯಾವ ರೀತಿ ಇದೆ ಫ್ಲೆಕ್ಸ್ ಬ್ಯಾನರ್ಗಳಂದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿದೆ. ಇನ್ನೂ 50% ಪ್ಯಾಲೇಸ್ ಗುಟ್ಟಳಿಯಲ್ಲಿ ಪ್ಯಾಲೇಸ್ ಸುತ್ತಮುತ್ತ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸುತ್ತಿವೆ. ಎಲ್ಲೆಂದ್ರಲ್ಲಿ ಕಾಂಗ್ರೆಸ್ ಬಾವುಟ, ಮತ್ತೊಂದ್ ಕಡೆ ಯುವ ಸಂಕಲ್ಪ ಯಾತ್ರೆ ಫ್ಲೆಕ್ಸ್ ಬ್ಯಾನರ್ಗಳು, ಪದಾಧಿಕಾರಿಗಳ ಫೋಟೋ, ಸಿಎಂ ಫೋಟೋ. ಯಾಕಂದ್ರೆ ಒಂದ್ ಕಡೆ 5 ಲಕ್ಷ ದಂಡ ಇದೆ ಅನ್ನೋದು. ಯಾಕಂದ್ರೆ ಫ್ಲೆಕ್ಸ್ ಬ್ಯಾನರ್ಗಳು ಹಾಕಂಗಿಲ್ಲ. ಯಾಕಂದ್ರೆ ಬೆಂಗಳೂರಿನ ಸೌಂದರ್ಯ ಹಾಳು ಮಾಡುತ್ತೆ ಎಂಬ ದೃಷ್ಟಿಯಿಂದ ಫ್ಲೆಕ್ಸ್ ಬ್ಯಾನರ್ಗಳನ್ನು ನಿಷೇಧ ಮಾಡಿದ್ದಾರೆ. ಆದ್ರೂ ಇಲ್ಲಿ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸುತ್ತದೆ. ಒಂದ್ ಕಡೆ ಡಿಸಿಎಂ ಅವರ ಸೂಚನೆ ಕೊಟ್ಟರು, ಬಿಬಿಎಂಪಿ ಅಧಿಕಾರಿಗಳು ತಲೆನೇ ಕೆಡಿಸಿಕೊಂಡಿಲ್ಲ, ಫ್ಲೆಕ್ಸ್ ಬ್ಯಾನರ್ಗಳನ್ನ ತೆರವು ಮಾಡಿಲ್ಲ. ಹೀಗಾಗಿ ಸಾರ್ವಜನಿಕರು ಆಕ್ರೋಶ ಹೊರಾಗ್ತಿದ್ದಾರೆ. ಬೇಗ ಎಚ್ಚೆತ್ತುಕೊಳ್ಬೇಕು. ಈ ಒಂದು ಬ್ಯಾನರ್ ಗಳನ್ನ ತೆರವು ಮಾಡಬೇಕು. ಯಾಕಂದ್ರೆ ಸುಮಾರು ಒಂದ್ ಕಡೆ ಸಿಎಂ ಮನೆ ಮುಂದೆ ಹಾಕಿದ್ದಾರೆ, ಕಾವೇರಿ ನಿವಾಸ ಮನೆ ಮುಂದೆ ಸಹ ಏನೋ ಫ್ಲೆಕ್ಸ್ ಹಾಕಿದ್ದಾರೆ, ಸಿಎಂ ಬಾವುಟ ಫೋಟೋ ಹಾಕಿದ್ದಾರೆ. ನೋಡ್ತಿರಬಹುದು ಎಷ್ಟು ಫ್ಲೆಕ್ಸ್ ಬ್ಯಾನರ್ ಗಳಿದಾವಂತೆ. ನಿನ್ನೆ ಮಾತ್ರ ಕಾಟಾಚಾರಕ್ಕೆ ಮಾತ್ರ ಬಿಬಿಎಂಪಿ ಅಧಿಕಾರಿಗಳು ತೆರವು ಮಾಡಿದ್ರೆ ಇನ್ನೂ ಹಾಗೆ ಇವೆ. ಹೀಗಾಗಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.